ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಆ ಕಡೆಯಿಂದ ಆ ಕಡೆಯಿಂದ $1.25 ಲಕ್ಷ ಕೊಟ್ಟು ಇನ್ಸ್ಟಾಲ್ಮೆಂಟ್ ತಂದ ಟಿವಿಯನ್ನು ಒಂದು ದಿವಸ ಫಿಟ್ ಮಾಡದೆ ಈ ವ್ಯಕ್ತಿ ನಮ್ಮನ್ನು ಬೀದಿ ಪಾಲ್ ಮಾಡಿದ್ದಾರೆ. ಇವರಿಗೆ ನ್ಯಾಯ ಕೊಡಲೇಬಾರ್ದು, ಸರ್ಕಾರ ಆಗಲಿ ಯಾರೇ ಆಗಲಿ. ಮಗಳಿಗೆ ಅಂತ 20 ಲಕ್ಷದ ಒಡವೆ ಇತ್ತು, ಅದನ್ನು ಎಲ್ಲ ದೋಚೆ ಮಾಡಿದ್ದಾರೆ. ನಮ್ಮ ಜಾಗದಲ್ಲಿ ಬರುತ್ತೆ, ನಮ್ಮ ಜಾಗದಲ್ಲಿ ಬರುತ್ತೆ, ನಮ್ಮ ಜಾಗದಲ್ಲಿ ಅವ್ರು ಇದ್ರೆ ನಮಗೆ ಗಾಡಿ ನಿಮ್ಮ ಜಾಗ ತಾನೇ ಕ್ಲೀನ್ ಆಗುತ್ತೆ. ಬರಲ್ಲ ಅವರು, ಯಾಕೆ ಬರಲ್ಲ? ನಿಮಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಯಾಕೆ ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ದೌರ್ಜನ್ಯ ಕಿಡಿಗೇಡಿಗಳಿಗೆ ಮನೆ ಹೊಡೆದಾಕಿರೋ ಕಿಡಿಗೇಡಿಗಳಿಗೆ ಹೇಳಿದಿಕ್ಕಾರ. ಮನೆ ಹೊಡೆದಾಕಿ ಮೋಸ ಮಾಡಿ ತೊಂದರೆ ಕೊಟ್ಟು ಬದುಕಬೇಕು ಅನ್ನೋದು ನಮ್ಗಿಲ್ಲ, ಕಾನೂನಲ್ಲೂ ಇಲ್ಲ, ನಿರ್ಧಾರದಲ್ಲೂ ಇಲ್ಲ. ನಾನು ಯಾರಿಗೂ ಮೋಸ ಮಾಡಕ್ ಹೋಗಿಲ್ಲ. ಅದರಿಂದ ನಿಮ್ಮ ಬರೋ ಡಾಕ್ಯುಮೆಂಟ್ಸ್ ಬಂತ ಇಲ್ಲಿರೋ ಪ್ರತಿಯೊಬ್ರು ಒಂದೊಂದು ಕಲ್ಲೇ ಬಿಸಾಕ್ಬಿಟ್ಟು ನಿಮ್ಮ ಮನೆ ನಾನೇ ಕಟ್ಸ್ಕೊಡ್ತೀನಿ. ನೀವು ಕಾನೂನು ಗೌರವ ಕೊಡೋದು. ಹೌದು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಸಂವಿಧಾನ ಬರೆದಿರೋ ಪರವಾಗಿ ಎಲ್ಲ ಮಾಡೋದು. ಕಾನೂನು ಬಗ್ಗೆ ಕಾನೂನು ಗೌರವ ಕೊಡೋಂಥದ್ದು ಒಂದು ವಾಸವಾಗಿರೋಂಥ ಮನೆಯವ್ರನ್ನ ನೀವು ಅವ್ರಿಗೆ ಅಟ್ಲೀಸ್ಟ್ ಇಲ್ಲ, ಮತ್ತು ಅವ್ರಿಗೊಂದು ನೋಟಿಸು ಇಲ್ಲ, ಒಂದು ಕೋರ್ಟ್ ಆದೇಶನೂ ಇಲ್ಲ, ಏಕಾಏಕಿ ಬಂದು ಹೊರದಾಕ್ಬಿಟ್ರೆ ಅವ್ರ ಮನೆಯಲ್ಲಿರೋಂಥ ವಸ್ತುಗಳು, ಅವ್ರ ಡಾಕ್ಯುಮೆಂಟ್ಸ್ಗಳು, ಸರ್ಟಿಫಿಕೇಟ್ಗಳು ಇವೆಲ್ಲ ಎಲ್ಲಿ ಅವರು ಕಷ್ಟಪಟ್ಟು ಶ್ರಮಪಟ್ಟು ಓದಿರೋಂಥ ಸರ್ಟಿಫಿಕೇಟ್ಗಳು ಮಣ್ಣಲ್ಲಿ ಮುಚ್ಚಾಕ್ಬಿಟ್ರಲ್ಲ, ಇದು ಸರಿನಾ? ಇದು ನೀವು ಮಾಡಿರೋದು ಸರಿನಾ ಹೇಳಿ? ಇವತ್ತು 30 ವರ್ಷದಿಂದ ಎಲ್ಲಿದ್ರಿ ನೀವು? ಅವ್ರ ಮನೆ
ಕಟ್ಕೊಂಡು ವಾಸ ಮಾಡಿ ಆ ಚಿಕ್ಕ ಮಗುವಿಂದ ಓದಿ ಒಂದು ಇಂಜಿನಿಯರ್ ಏನೋ ಮುಗಿಸ್ಕೊಂಡು ಒಂದು ಹೊರದೇಶಕ್ಕೆ ಕೆಲಸ ಹೋಗಿರ್ಬೇಕಾದ್ರೆ ಮಗಳು ಒಬ್ಬ ರುದ್ರಿದಾರಲ್ಲ, ಅಷ್ಟು ವರ್ಷವರೆಗೂ ಇದ್ರಲ್ಲಲ್ಲಿ ಎಲ್ಲೋಗಿದ್ರಿ ನೀವಲ್ಲ? ಯಾಕೆ ನೀವು ಅವತ್ತು ತಡೆ ಮಾಡಿಲ್ಲ? ಯಾಕೆ ಅವತ್ತು ನಿಲ್ಲಿಸಲಿಲ್ಲ? ಯಾಕೆ ನೀವು ಅವತ್ತು ಕಾನೂನುಬದ್ಧವಾಗಿ ಯಾಕೆ ಹೋಗ್ಲಿಲ್ಲ? ಇವತ್ತು ಅವ್ರ ದಾಖಲೆ ಸರಿ ಇಲ್ಲ ಅಂತ ಹೇಳ್ತೀರಾ. ಇವತ್ತು ದಾಖಲೆ ಕೊಟ್ಟಿರೋದು ಇದೇ BBMP, ನಿಮ್ಗೆ ಯಾರು ಕೊಟ್ಟಿದ್ದಾರೋ ಅದೇ ಇದೆಲ್ಲ ಅವ್ರು ಕೊಟ್ಟಿರೋದು. ಪಂಚಾಯತಿ ಅಗ್ರ ಪಂಚಾಯತಿನಲ್ಲಿ ಕೂಡ ಅವ್ರ ಹೆಸರಲ್ಲಿ ಖಾತಾ ಆಗಿದೆ. ಅದೆಲ್ಲ ಮೇಲೆ ಅಧಿಕಾರಿಗಳು ಮಾಡಿರೋದು ತಪ್ಪುಗಳ, ಸಬ್ ರಿಜಿಸ್ಟ್ರಾರ್ ಮಾಡಿರೋದು ದಾಖಲೆ ತಪ್ಪ, ಇವೆಲ್ಲ ಈ ಕಾನೂನು ಡಿಸೈಡ್ ಮಾಡುತ್ತೆ. ಕಾನೂನಿನಲ್ಲಿ ಎಲ್ಲರಿಗೂ ಒಂದೇ. ಅಲ್ಲಿ ನೀವು ಕೋರ್ಟಲ್ಲಿ ಕೇಸ್ ಹಾಕೊಂಡು 30 ವರ್ಷದಲ್ಲಿ ನೀವು ಅವತ್ತಿಂದ ಕೇಸ್ ಹಾಕೊಂಡು ಬಂದಿದ್ರೆ ನಾವು ಒಪ್ಪಿಗೆ ಕಾನೂನು ಗೌರವಕ್ಕೆ ಹೋಗಿ ಯಾವುದೇ ಕಾನೂನು ಆದೇಶಗಳಿಲ್ಲ, ಯಾವುದೇ ಒಂದು ನೋಟಿಸ್ ಇಲ್ಲ, ಯಾವುದೇ ಒಂದು ಇದು ಇಲ್ದ್ರೆ ಏಕಾಗಿ ಮನೆಯಲ್ಲಿ ವಾಸವಾಗಿರೋಲ್ಲ ಆಚೆ ಹಾಕಿ ಹೊಡೆದಾಕೋದಕ್ಕೆ ಯಾವ ಕಾನೂನಲ್ಲಿ ಇದೆ ಹೇಳ್ರಿ ನೀವು? ಮನೆಯಲ್ಲಿರೋ ವಸ್ತುಗಳನ್ನ ಹಾಳು ಮಾಡಿರುವಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಬೇಕೆ ಈ ದಿನ ಏನು ನಮ್ಮ ದಲಿತ ಸಂಘರ್ಷ ಸೇನೆ ಎಲ್ಲ ಭೀಮಸೈನಿಕರು ಇವತ್ತು ಈ HSR ಲೇಔಟು ಯಾವುದು ಅಗ್ರ ಬರುತ್ತಾ ಅಗ್ರ ವಿಲೇಜಲ್ಲಿ ಏನಿವತ್ತು ನೊಂದ ಮಹಿಳೆಯರ ಮನೆ ಹೊಡೆದಾಕಿರೋಂಥ ವಿಚಾರಗಳೆಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಇವತ್ತು ಇಲ್ಲಿ ಇವ್ರಿಗೆ ಮಲಗೋದಕ್ಕೆ ವ್ಯವಸ್ಥಿತವಾಗಿ ಜಾಗ ಮಾಡಿಕೊಡ್ಬೇಕಂತೇಳಿ ಬೆಳಗ್ಗೆಯಿಂದ ನಮ್ಮ ಎಲ್ಲ ಭೀಮ ಸೈನಿಕರು ಇವತ್ತು ಸೇರಿದ್ವಿ. ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಅವ್ರಿಗೊಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದೀವಿ. ಈಗ ಇದು ದಾಖಲೆಗಳು ಏನಾಗಿದೆ ಅಂದರೆ ಇವತ್ತು ಜಮೀನು ರೇಟ್ ಹೆಚ್ಚಾಗ್ತಾ ಇದ್ದಾಗ ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು ಹೆಚ್ಚಾಗ್ತಿದೆ. ಈಗ ಇಲ್ಲಿ ಇವರು ಪ್ರಕಾರವಾಗಿ ಇವ್ರ ದಾಖಲೆಗಳನ್ನ ಕರೆಕ್ಟಾಗಿದೆ, ಅವ್ರ ಪ್ರಕಾರವಾಗಿ ಅವ್ರ ದಾಖಲೆಗಳು ಕರೆಕ್ಟಾಗಿದೆ ಅಂತ ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ ನೋಡಿದ್ದೀವಿ. ಏನಾಗುತ್ತೆ, ನಾವು ಎಲ್ಲೇ ಹೋದ್ರೂ ಕೂಡ ನಾವು ಕಾನೂನು ಹೋರಾಟ ಕಾನೂನು ಬದಲಾಗಿ ಕಾನೂನಿಗೆ ಗೌರವ ಕೊಡಬೇಕು. ಯಾಕಂದ್ರೆ ನಾವು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಕಾನೂನನ್ನ ಗೌರವ ಅಂತಂಥವ್ರು ಆಗಬೇಕು. ಇವತ್ತು ಇವ್ರದ್ದು ದಾಖಲೆಗಳು ಮತ್ತು 30 ವರ್ಷದಿಂದ ಏನು ಮನೆ ಕಟ್ಕೊಂಡು ವಾಸವಾಗಿದ್ದರು, ಇವು ಮನೆಯನ್ನು ಏಕಾಏಕಿ ತೆರವು ಮಾಡಿಬಿಟ್ಟಿದ್ದಾರೆ, ಇವತ್ತು ಬೀದಿಗೆ ಬಂದಿದ್ದಾರೆ. ಈಗ ಇವ್ರಿಗೊಂದು ನ್ಯಾಯ ಸಿಗಬೇಕು. ಅದಕ್ಕೆ ಏನಾಗಿದೆ ಅನ್ನೋದು ಆ ಆಪೋಸಿಷನ್ ಏನಿದ್ದಾರೆ ಅವ್ರದ್ದು ಒಂದು ದಾಖಲೆಗಳು ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದಿನಲ್ಲಿ ಇವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇವರಿಗೆ ಒಂದು ಕಾನೂನು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಭೀಮ ಸೈನಿಕರು ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತು ನಾವು ಇಲ್ಲಿ ಇವಾಗ ಸದ್ಯಕ್ಕೆ ಮನೆ ಕಟ್ಟೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವ್ರಿಗೂ ಒಂದು ಕ್ಲೀನ್ ಮಾಡಿ ಒಂದು ಮಲಗೋದಕ್ಕೆ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಆದರೆ ಇವತ್ತು ಇಲ್ಲಿ ಸಂಬಂಧಪಟ್ಟ ಇಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳಲ್ಲಿ ಕೂಡ ನಾನು ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ. ಏನಿವತ್ತು ಈ ಭಾಗದಲ್ಲಿ ಏನಿವತ್ತು ಈ ರೀತಿ ವರ್ತನೆ ಆಗಿದೆ, ಏನು ಈ ರೀತಿ ಮನೆ ಹೊಡೆದಾಕಿದ್ದಾರೆ, ಇವರಿಗೆ ನಾಳೆ ಯಾವುದೇ ಥರ ಸಮಸ್ಯೆಗಳಾಗದಿರಂಗೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಡ್ಬೇಕು. ಯಾಕಂತಂದರೆ ಇವತ್ತು ವಯಸ್ಸಾದಂಥವ್ರು ಮಕ್ಕಳು ಪಾಪ ವಿದೇಶದಲ್ಲಿ ಓದ್ತಿದ್ದಾರೆ, ಇವರು ವೃದ್ಧರಿದ್ದಾರೆ, ಇವ್ರಿಗೆ ಯಾವುದೇ ಥರ ಅನಾಹುತಗಳು ಆಗಬಾರ್ದು. ಏನಾದರೂ ಆ ಥರ ಇವ್ರಿಗೇನಾದರೂ ತೊಂದರೆಗಳಾಗಿದ್ದೇ ಆಗಿರಲಿ, ಇವ್ರಿಗೇನಾದರೂ ಅನಾಹುತ ಆಗಿರಲಿ, ಇವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಈ ಮನೇನ ಹೊಡೆದಾಕಿದ್ದಾರೆ ಅವರೇ ನೇರ ಹೊಣೆಯನ್ನು ಆಗ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಯಾಕಂದರೆ ಇವತ್ತು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಏನೂ ತೊಂದರೆ ಆಗಬಾರ್ದು. ಈ ಕಾನೂನು ಸುವ್ಯವಸ್ಥೆ ಇವರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಈ ಪೊಲೀಸ್ ಏನು ಠಾಣೆ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಮುಂದಕ್ಕೆ ಇವ್ರ ಮೇಲೆ ಬೆದರಿಕೆಗಳು ಹಾಕುವಂಥದ್ದು, ಗುಂಪು ಬರೋಂಥದ್ದು, ಇವ್ರು ಬರೋಂಥದ್ದು, ಗ್ಯಾಂಗ್ ಕಟ್ಕೊಂಬರೋಂಥದ್ದು, ಬಂದು ಅವ್ರಿಗೆ ಬೆದರಿಕೆಗಳು ಹಾಕೋದು, ಅವ್ರಿಗೆ ತೊಂದರೆ ಕೊಡೋಂಥದ್ದು, ಅವ್ರನ್ನ ಒಕ್ಕಲಿಪರಿಸೋಂಥದ್ದು, ಅವ್ರು ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಿಸೋಂಥ ಕೆಲಸ ಮಾಡೋದು, ಇದು ಯಾವುದೇ ಕಾರಣಕ್ಕೂ ಯಾರೂ ಆ ರೀತಿ ಮಾಡಬಾರ್ದು. ಯಾರೂ ಕಾನೂನನ್ನ ಕೈಗೆ ತಗೊಳಕ್ಬಾರ್ದು. ಆ ರೀತಿ ಏನಾದರೂ ಆದರೆ ಅವ್ರ ಮೇಲೆ ಕಾನೂನು ಹೋರಾಟ ಮಾಡಿ ನಾವು ಈ ರಾಜ್ಯದಂತ ನಾವು ಒಂದು ದೊಡ್ಡ ಒಂದು ಚಳುವಳಿನ ಹಮ್ಮಿಕೊಳ್ಬೇಕಾಗುತ್ತೆ ಇವ್ರ ಪರವಾಗಿ. ಯಾಕಂದರೆ ಇವತ್ತು ಮನೆ ಕಳ್ಕೊಂಡಿದ್ದಾರೆ, ಅವ್ರ ದಾಖಲೆಗಳು ಕಳ್ಕೊಂಡಿದ್ದಾರೆ, ಮತ್ತು ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆಗಳಿಲ್ಲ, ಈ ರೀತಿಯೆಲ್ಲ ಅನೇಕ ಸಮಸ್ಯೆಗಳು ಇವತ್ತು ಅನುಭವಿಸ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಸಂಘಟನೆ ಕೈಯಲ್ಲಾದಷ್ಟು ನಾವು ಅವ್ರಿಗೆ ಏನು ಬೇಕಾದ ಸಹಾಯ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಸರಿ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಈ ನಳಿನಿ ಮತ್ತು ಗೋಪಾಲ್ ಅವರು ಇದ್ದಾರಲ್ಲ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಯಾರೇ ಮಾಡಿದ್ರು ಈ ಮನೆ ಹೊಡೆದಾಕಿದವರು ಆ ದಾಖಲೆಗಳು ಯಾರ ಹೆಸರಲ್ಲಿದೆಯೋ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮದು ಅಂತ ಹೇಳಿ ಬರ್ತಿದ್ದಾರಲ್ಲ ಅವರೇ ನೇರ ಹೊಣೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದರೆ ಸರ್ ಅವರು ಸ್ಟಾರ್ಟ್ ಮಾಡ್ಬೋದಾ?
ಏನಿಲ್ಲ, ಇವತ್ತು ಯಾರು ಯಾವುದೋ ದೇಶದಿಂದ ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದು ಯಾವತ್ತೂ ಅದನ್ನು ಮರೆಯದ ವಿಷಯನೇ ಅಲ್ಲ. ಅವರಿಗೆ ಅನಂತ ಧನ್ಯವಾದ. ನಮ್ಮನ್ನು ಇಷ್ಟು ಮುಂದೆ ಬಂದಿದ್ದಕ್ಕೆ ಇಷ್ಟೇ. ಇಲ್ಲ ಆಯಿತು. ಇದೇ ರಾಜ್ಯ ಎಷ್ಟು ದಿನ ಕ್ಯಾಮ್ರಾ ನೋಡ್ಕೊಂಡಿದ್ದೀನಿ. ಕ್ಯಾಮ್ರಾ ನೋಡಿ, 14ನೇ ತಾರೀಕಿಂದ ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡ್ಕೊಂಬ. 14ನೇ ತಾರೀಕಿಂದ ಈ ಥರ ಮಾಡಿದ್ದಾರೆ. ನನಗೆ ಬೆಳಿಗ್ಗೆ 10:30 ಗಂಟೆಗೆ ಬಂದು ಒಂದು 100-150 ಜನ, ಸ್ವಲ್ಪ ಲೇಡೀಸು ಸ್ವಲ್ಪ ಜೆಂಟ್ಸ್ ಬಂದುಬಿಟ್ಟು ನನ್ನನ್ನು ಅಲ್ಲೇ ನಿಂತಿದೆ ನಾನು ಗೇಟ್ ಹತ್ರ. ಫಸ್ಟ್ ಬಂದು ಒಬ್ಬ ವಿಡಿಯೋ ತಗೊಂಡ, ಇದು ಕ್ಯಾಮರಾ ಕಿತ್ಕೊಂಡ. ಆಮೇಲೆ ಒಳಗಡೆ ಹೋಗಿ ಮೀಟ್ರುಗಳನ್ನೆಲ್ಲ ಇದು ಮಾಡಿದ. ಬಾಡಿಗೆ ಮನೆಯವರು 1-2 ಮನೆಯವರು ಇದ್ದರು, ಅವರನ್ನು ತಳ್ಳಿಬಿಟ್ಟು ಒಳಗಡೆ ಒಂದು 10 ಜನ ಲೇಡೀಸು ಹಂಗೆ ಜೆಂಟ್ಸು ಎಲ್ಲ ಸಾಮಾನು ಎತ್ತಲಿಕ್ಕೆ ರೆಡಿ ಮಾಡಿದರು. ಅಷ್ಟೊತ್ತಿಗೆ ನಾನು ಅವ್ರಿಗೆ ಹೇಳಿದ್ದೆ, ನೀವು ಹೋಗಬೇಡಿ, ನಮ್ಮದೇ ಇದು, ಏನು ಭಯಪಡಬೇಡಿ, ನಾವು ಇದ್ದೇವೆ ಅಂತ ಎಲ್ಲ ಹೇಳಿದ್ದೀನಿ, ಸಮಾಧಾನ ಹೇಳಿದ್ದೇವೆ. ಅವರು ಹೊರಗಡೆ ತಳ್ಳಿ ಹಾಕಿದ್ರು. ನಾನು ಲಾಸ್ಟ್ ಮನೆಗೆ ಹೋದೆ, ನನ್ನ ಮನೆಗೆ ಎಲ್ಲ ಪೇಪರ್ಗಳಿದೆ, ಒಡವೆ ಇದೆ ಅಂತ ಸ್ವಲ್ಪ ದುಡ್ಡು ಇಕ್ಕಿದ್ದು. ಅದಕ್ಕೋಸ್ಕರ ಒಳಗಡೆ ಹೋಗುವಾಗ ನನ್ನ ಅವ್ರು ತಳ್ಳಿಬಿಟ್ಟು ಒಂದು ನೈಟಿ ಸ್ನಾನಕ್ಕೆ ಇಳ್ತಿದೆ ಹೆಂಗಸು, ಅದನ್ನೆಲ್ಲ ಅರ್ಧ ಹಾಕಿ ಎಳ್ಕೊಂಬಂದು ಹೊರಗಡೆ ಹಾಕಿ ಟೆಂಪದಲ್ಲಿ ನಿಂದೆಲ್ಲ ಸಾಮಾನಲ್ಲಿ ಬಿದ್ದಿರುತ್ತೆ ಹೋಗು ಅಂತ ಹೇಳಿಬಿಟ್ಟು ಭಯಪಡಿಸಿದ್ರು. ಇಷ್ಟೆಲ್ಲ ಆದರೂ ಸ್ಥಳೀಯವಾಗಿ ಠಾಣೆ ಇದೆ. ಠಾಣೆಗೆ 10:10ವರೆಗೆ ನಮ್ಮ ಮನೆಯವರು ಹೋಗಿದ್ರು, ಕರೆಂಟ್ ಬಿಲ್ ಕಟ್ಟುವವರು. ಹಂಗೆ ಜನ ನೋಡಿಬಿಟ್ಟು ಹೋಗಿ ನೀನು ಕುತ್ಕ, ಇವಾಗ ಬರ್ತಾ ಇದ್ದಾರೆ, ಇರು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅಲ್ಲೇ ಕೂರಿಸ್ಬಿಟ್ಟು ಯಾರೂ ಬಂದಿಲ್ಲ. ಲಾಸ್ಟಲ್ಲಿ ಒಬ್ಬ ವಯಸ್ಸಳದವರು ಬಂದುಬಿಟ್ಟು ಈ ಥರ ನಿಮ್ಗೆ ಅವರನ್ನು ಬಿಡಿ, ಅಮ್ಮನ ಬಿಡಿ ಅಂತ ಹೇಳಿದ್ರು. ಅವ್ರು ಸಮಾಧಾನ ಮಾಡಿದೆ. ಇಲ್ಲ, ನೇಣು ಹಾಕ್ಕೊಳ್ತಾರೆ ಇದ್ರ ಒಳಗಡೆ ಅಂತ ಸುಳ್ಳು ಹೇಳಿದರು ಲೇಡೀಸ್ ಎಲ್ಲ. ಅದಕ್ಕೆ ಅವರು ಏನು ಮಾತಾಡಿಲ್ಲ. ಆಮೇಲೆ ಬಿಡ್ರಿ ಪಾಪ, ಅದ್ಯಾಕೆ ಹೊಡಿದಿಲ್ಲ ಅಂತ ಎಲ್ಲ ಕೇಳಿದರು. ಪೊಲೀಸವರು ನಮಗೆ ಹೆಲ್ಪ್ ಆಗಿಲ್ಲ. 30-32 ವರ್ಷದಿಂದ ಇದ್ದೀವಿ ಇಲ್ಲಿ. ಈಗ ನೀವು ಪ್ರತಿಯೊಂದು ಟ್ಯಾಕ್ಸು, ಕಂದಾಯ ಮತ್ತು ಪೂರ್ತಿ ಎಲ್ಲ ಈ ಖಾತೆ ಪ್ರತಿಯೊಂದು ನಮ್ಮ ಹತ್ರ ಇದೆ. ಕರೆಂಟ್ ಬಿಲ್ ಆಗಲಿ, ನೀರು ಬಿಲ್ ಆಗಲಿ ಎಲ್ಲ ಇದೆ. ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅವರು ಯಾವ ರೀತಿ ಬಂದು ನಿಮ್ಮ ದೌರ್ಜನ್ಯ ಅದು ಪಕ್ಕ ಸೈಟ್ ನಾಗರತ್ನದಂತ ಇತ್ತು, ಅವರಿಗೂ ಈ ಥರ ನಮ್ಮ BDOದವರನ್ನೆಲ್ಲ ಕರೆಸಿ ಎಲ್ಲ ಅದನ್ನು ಕಟ್ತಾರೆ ಅಂತೇಳಿ ಫೋರ್ಜರಿ ಮಾಡಿದ್ದಕ್ಕೆ ಅವ್ರು ಬಿಟ್ಟುಬಿಟ್ಟಿದ್ದಾರೆ. ಅವ್ರ ಸೈಟ್ ಆ ಕಡೆ ಇದೆ, ನಮ್ಮ ಸೈಟಿಗೆ ಅದಕ್ಕೂ ನಮ್ಮದು ಹಳೆ ಮನೆಗಳಿದೆ. ಸುಮಾರು ಒಂದು 30 ವರ್ಷದಿಂದ ಕಟ್ಟಿದ ಮನೆಗಳು. ನಾವೇನು ಅದಕ್ಕೆ ಒಂದು ಪೈಂಟ್ ಹೊಡಿಲಿಕ್ಕೂ ಹೋಗಿಲ್ಲ. ಈ ಥರ ಪ್ರಾಬ್ಲಮ್ BDOದೆಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಏಕಾಏಕಿ ರಘು ಮತ್ತು ಅವನು ನವೀನ್ ನರಸಿಂಹ ಎಲ್ಲರೂ ಬಂದುಬಿಟ್ಟು ಈ ಥರ ಮಹೇಶ ಅನ್ನುವವನು ಮತ್ತು ಇನ್ನೊಬ್ಬ ಹುಡುಗ, ಅವನು ಚಾರ್ಜರ್ ಕೊಡ್ತಾನೇ ಇದ್ದಾನೆ. ರಾತ್ರಿ ಆಗಲು ನಮಗೆ ಒಂದು ಮಲಗಲಿಕ್ಕಿಲ್ಲ. ಹಿಂಗೆ ಫೋಟೋ ತೆಗೆಯೋದು, ಕಾರು ಫೋಟೋ ತೆಗೆಯೋದು, ನಿಂತರೆ ಅಲ್ಲಿ ಫೋಟೋ ತೆಗೆಯೋದು, ಎಲ್ಲ ಫೋಟೋ ತೆಗೆದುಕೊಂಡು ಹೋಗೋದು, ಹಿಂಗೆ ಫೋನ್ ಮಾಡೋದು, ಹಿಂಗೆ ಎತ್ತುವುದು, ಅಲೋ ಅಂತ ಹೇಳೋದು ನಮ್ಗೆ ಭಯಪಡಿಸ್ತಾ ಇದ್ರು. ಇಷ್ಟು ದಿನವೂ ನಮ್ಮ ನೆಮ್ಮದಿಯಲ್ಲಿ ನಾವು ಒಂದು ಮೈದಾನದಲ್ಲಿ ಮಲಗಿದ್ರೂ ನಮಗೆ ಒಂದು ನೆಮ್ಮದಿ ಕೊಟ್ಟಿಲ್ಲ. ಈಗ ನೀವು ಇಲ್ಲಿ ಎಷ್ಟು ಅಡಿಯಲ್ಲಿದ್ದೀರ, ಎಷ್ಟು ಚದರದಲ್ಲಿದ್ದೀರ? ನಾವು ಟೋಟಲ್ ನಮ್ಮದು 3200 ಅಡಿ ಬರಬೇಕು. ಅಂದರೆ ಮನೆಯಿಂದ ಮನೆಗೆ ಅಂದರೆ 2753 ಅಡಿಯಲ್ಲಿ ಇದ್ದೇವೆ ನಾವು. ಆ ಸೈಡ್ ನಮಗೆ ಜಾಸ್ತಿ ಇದು ಬೇಡ ಅಂತ ಹೇಳ್ಬಿಟ್ಟು ನಮಗೆ ಸಾಕು ಅಂತ ಕೂತಿದ್ದೇವೆ. ಸರ್, ಮತ್ತೆ ಇವರು ಪರಿಚಯನೇ ಇಲ್ಲ. ಇವತ್ತು ನಾನು ಜನವರಿ 16ನೇ ತಾರೀಕು ಇಲ್ಲಿ ಒಂದು ವೃದ್ಧರು ಸುಮಾರು 30 ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಸೀಟಿನ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡು ಅವರು ಜೀವನ ನಡೆಸ್ತಿದ್ರು. ಅವ್ರ ಮಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ವಿದೇಶದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಯಾವುದೇ ಒಂದು ಹಿಂದೆ ಸಪೋರ್ಟ್ ಇಲ್ಲ ಅಂಥೇಳಿ, ಮತ್ತು ಇವ್ರಿಗೆ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತು ಯಾವುದೇ ಥರ ಸಪೋರ್ಟ್ ಇಲ್ಲ ಅಂಥೇಳಿ ಇಲ್ಲಿ ಏನಾಗಿದೆ, ಏಕಾಏಕಿ ಜನವರಿ 16ನೇ ತಾರೀಕು JCBಗಳ ಮುಖಾಂತರ ಇಲ್ಲಿ ಇವರು ವಾಸ್ತಿರೋ ಮನೇನ ಹೊಡೆದು ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಆ ಧ್ವಂಸ ಮಾಡಿರೋಂಥ ಅವರ ವಿರುದ್ಧವಾಗಿ HSL ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಾಗಿರಬೇಕಾದಾಗ ನಾವು ಸುಮಾರು ಒಂದು ಜನವರಿ 16ನೇ ತಾರೀಕು ಇವತ್ತವರೆಗೂ ಈ ಮನೆಯೆಲ್ಲ ಹೊಡೆದಾಕಿ ಅವ್ರದ್ದು ಸಾಮಾನುಗಳು, ಪಾತ್ರೆಗಳು ಮತ್ತು TVಗಳು ಪ್ರತಿಯೊಂದು ಹೊಡೆದು ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಮಲಗೋದು ಕೂಡ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ, ಎಲ್ಲ ಸಾಮಗ್ರಿಗಳು ಕೂಡ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ನಾವು ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಯಾಕೆ ಈ ರೀತಿ ದೌರ್ಜನ್ಯ ಆಗ್ತಿದೆ? ಯಾಕೆ ಬಡವ್ರ ಮೇಲೆ ಈ ರೀತಿ ದೌರ್ಜನ್ಯ? ನೊಂದವ್ರ ಮೇಲೆ ಯಾಕೆ ಈ ರೀತಿ ದೌರ್ಜನ್ಯ? ಒಂದು ಬಡ ಕುಟುಂಬದವರು ಇವತ್ತು ಈ ಸಮಾಜದಲ್ಲಿ ಬದುಕೋಕ್ಕೆ ಅವಕಾಶ ಇಲ್ವಾ? ಯಾರೇ ಆಗಿರಲಿ ಕಾನೂನನ್ನ ಗೌರವಿಸಬೇಕು. ನೀವು ಏನಾದರೂ ಇದ್ದರೆ ಕಾನೂನು ಮೊರೆ ಹೋಗಿ ನೀವು ಕಾನೂನು ಮುಖಾಂತರ ನೀವೇನಾದರೂ ಆದೇಶಗಳು ತಂದು ಇವ್ರನ್ನ ಕಾನೂನು ರೀತಿಯಲ್ಲಿ ತೆರವು ಮಾಡ್ಬೋದಿತ್ತು. ಯಾವುದೇ ಒಂದು ನೋಟಿಸ್ ಇಲ್ಲ, ಯಾವುದೇ ಒಂದು ಎಚ್ಚರಿಕೆ ಇಲ್ಲ, ಏಕಾಏಕಿ ಬಂದು ಮನೆನ ಹೊಡೆದಾಕ್ಬಿಟ್ಟು
ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಮತ್ತು ಅನೇಕ ಕೆಲವು ಕಾರ್ಯಕರ್ತರುಗಳೆಲ್ಲ ನಮ್ಮ ಗಮನಕ್ಕೆ ತಂದರು. ಈ ಥರ ಪಾಪ ಒಂದು ಬಡ ಕುಟುಂಬದವರು ಈ ಥರ ಒಂದು ಆಚೆನೇ ಮಲಗ್ತಿದ್ದಾರೆ, ಅವ್ರ ಮನೆಯೆಲ್ಲ ಹೊಡೆದಾಕ್ಬಿದ್ದಾರೆ, ಅವ್ರಿಗೆ ಯಾರೂ ನ್ಯಾಯ ಕೊಡಿಸ್ತಿಲ್ಲ ಅಂಥೇಳಿ ನಾವು ಬೆಳಗಿನ ಜಾವದಿಂದ ಇವತ್ತು ಈ ಭಾಗದಲ್ಲಿ ನಮ್ಮ ದಲಿತ ಸಂಘರ್ಷ ಸೇನೆ ಎಲ್ಲ ಭೀಮ ಸೈನಿಕರು ಮತ್ತು ಮಹಿಳೆಯರು ಇವರು ಪರವಾಗಿ ಇವತ್ತು ನಾವು ಧ್ವನಿ ಎತ್ತೋದಕ್ಕಂತ ಇಲ್ಲಿ ಬಂದಿದ್ದೀವಿ. ಆದರೆ ಇಲ್ಲಿ ಯಾವ ರೀತಿ ಅಂತಂದರೆ ಈ ಎಲ್ಲೆಲ್ಲಿರುವಂಥ ಹುಡುಗರು ಎಲ್ಲೆಲ್ಲಿರುವಂಥ ಪಾಪ ಓದಂಥ ಹುಡುಗರೆಲ್ಲ ಇವತ್ತು ಈ ಭಾಗದಲ್ಲಿ ಬಂದು ಏನು ಆ ರೀತಿ ಒಂದು ನೂರಾರು ಹುಡುಗರು ಇವತ್ತು ಇಲ್ಲಿ ಸೇರ್ತಾರೆ ಅಂತಂದರೆ ಏನಿದು ಏನಪ್ಪ ಇವತ್ತು ಈ ಸಮಾಜ ಎಲ್ಲಿ ಹೋಗ್ತಿದೆ, ಯಾವ ದಿಕ್ಕಲ್ಲೂ ಸಾಕ್ತಿದೆ. ಇವತ್ತೇನು ಬಡವ್ರು ಬದುಕಂಗಿಲ್ವಾ, ಬಡವರು ಜೀವನ ಮಾಡೋಂಗಿಲ್ವಾ ನೋಡಿ. ಇವತ್ತು ಅವ್ರ ನೆಲೆ ಇಲ್ಲ. ಇವತ್ತು ಯಾವ ರೀತಿಯಲ್ಲಿ ಅವರು ಮಲಗ್ತಿದ್ದಾರೆ ಅಂದರೆ ರಾತ್ರಿ ಹೊತ್ತು ಅವ್ರು ಯಾರಾದರೂ ಅವ್ರ ಮೇಲೆ ಏನಾದ್ರು ತೊಂದರೆ ಮಾಡಿದ್ರೆ ಅದನ್ನು ಕೇಳೋಂಥವ್ರಿಲ್ಲ, ಆ ಲೆವೆಲ್ಗಿದೆ. ಅದಕ್ಕೆ ಪಕ್ಕದಲ್ಲೇ ಒಂದು ಪೊಲೀಸ್ ಠಾಣೆ ಇದೆ. ನಾವು ಈ ಮಾಧ್ಯಮ ಮುಖಾಂತರ ತಿಳಿಸೋದಿಷ್ಟೇ, ದಲಿತ ಸಂಘ ಸೇನೆಯಿಂದ ಏನಿವತ್ತು ನೊಂದ ಕುಟುಂಬ ಬಡ ಕುಟುಂಬ ಏನಿದ್ದಾರೆ ಗೋಪಾಲ್ ಅವರು ಮತ್ತು ಅವರ ವೈಫು ನಳಿನಿ ಅವ್ರಿಗೆ ರುದ್ರ ಏನಿದ್ದಾರೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಡ್ಬೇಕು. ಇವತ್ತು ಈ ಜಾಗದ ಏನೋ ಬೆಲೆ ಹೆಚ್ಚಾಗ್ತಾ ಇದ್ದಾಗ ಈ ರೀತಿ ಎಲ್ಲ ಉದ್ಭವಗಳಾಗ್ತಿದೆ. ಆದ್ರೂ ಕೂಡ ಕಾನೂನು ಇವತ್ತು ಅವ್ರಿಗೂ ರಿಜಿಸ್ಟರ್ ಆಗಿದೆ, ಅವ್ರಿಗೂ ಖಾತಾಗಿದೆ, ಈ ಸ್ವತ್ತು ಎಂಟ್ರಿ ಇದೆ ಮತ್ತು ಎಲ್ಲ BBMPನಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. 1989ರಲ್ಲಿ ಅಗ್ರ ಪಂಚಾಯತಿಯಲ್ಲಿ ಕೂಡ ಅವ್ರು ಕಂದಾಯನ ಕಟ್ಟಿದ್ದಾರೆ. 911 ಆಗಿದೆ ಮತ್ತು ಕಾವೇರಿ ವಾಟರ್ ಬಿಲ್ ಇದೆ, ಕರೆಂಟ್ ಮೀಟರ್ಗಳ ಬಿಲ್ಗಳಿದೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೂಡ ಯಾಕೆ ಈ ರೀತಿ ದೌರ್ಜನ್ಯ ನಡೀತಾ ಇದೆ ಈ ಭಾಗದಲ್ಲಿ, ಯಾಕೆ ಈ ರೀತಿ ಆಗಿದೆ? ಅದಕ್ಕೆ ನಾವು ಏನು ಕಾನೂನು ಸುವ್ಯವಸ್ಥೆ ಇಲ್ಲಿ ಹೋಗಿದೆ. ಇವತ್ತೊಂದು ಒಂದೇ ಒಂದು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋಂಥವ್ರನ್ನ ತೆರವು ಮಾಡಬೇಕಾದ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ತೆರವು ಮಾಡಬೇಕು. ಈಗ ಆಗಿರೋ ಪರಿಸ್ಥಿತಿಯಲ್ಲಿ ಒಂದು ಮನೇನು ಹೊಡೆದಾಕ್ತಾರೆ ಅಂತಂತಂದರೆ ಯಾವ ಮಟ್ಟಕ್ಕೆ ಹೋಗಿದೆ. ಇವತ್ತದೇನು ಬಡವ್ರು ಬದುಕಂಗಿಲ್ವಾ, ಬಡವ್ರು ಜೀವನ ಮಾಡೋಂಗಿಲ್ವಾ? ಏನು ಎಲ್ಲಿ ಬಂತು ಸ್ವಾತಂತ್ರ್ಯ? ನಮಗೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಿರಂತರವಾಗಿ ಮಹಿಳೆಯರ ಮೇಲೆ, ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ, ಕಾರ್ಮಿಕರ ಮೇಲೆ, ರೈತರ ಮೇಲೆ ನಿರಂತರ ದೌರ್ಜನ್ಯ ನಡೀತಾನೆ ಇದೆ. ಈ ಭಾಗದಲ್ಲಿ ಇವತ್ತು 30 ವರ್ಷದ ವಾಸ ಇದ್ರಲ್ಲ, ಎಲ್ಲಿ ಹೋಗಿದ್ರು ಇವರು ದಾಖಲೆಗಳು ಕರೆಕ್ಟ್ ಇದ್ದಿದ್ರೆ ಯಾಕೆ ಇವ್ರನ್ನ ಅವತ್ತಿನ ಅವ್ರಿಗೂ ಕಾನೂನು ಮರ್ಯಾದೆ ಹೋಗಲಿಲ್ಲ? ಯಾಕೆ ಈ ದುಂದುವರ್ತನೆ ಮಾಡಿದ್ದಾರೆ? ಇದನ್ನೆಲ್ಲ ನಾವು ಕೇಳೋದಕ್ಕೆ ದಲಿತ ಸಂಘರ್ಷ ಸೇನೆ ಭೀಮ ಸೈನಿಕರು ಆಗಮಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೇನಾದರೂ ತೊಂದರೆಗಳಾದರೆ ನಾವು ಅವ್ರ ಪರವಾಗಿ ದಲಿತ ಸಂಘರ್ಷ ಸೇನೆ ಇಡೀ ಸಾವಿರಾರು ಕಾರ್ಯಕರ್ತರು ಕೂಡ ಅವ್ರ ಜೊತೆ ನಿಂತ್ಕೊಳ್ತೀವಿ. ಮುಂದಿನ ದಿನದಲ್ಲಿ ಯಾವ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಇಷ್ಟೆಲ್ಲ ದಾಖಲೆ ಇದ್ದರೆ ಏಕಾಏಕಿ ಬಂದು ಈ ಥರ ತೆರವು ಮಾಡಿದಾರಲ್ಲ, ಏನು ಉದ್ದೇಶ? ಎಲ್ಲ ರೌಡಿಸಮ್ ನಡೀತಿದೆ. ಏನಾಗಿದೆ ಅಂದರೆ ಯಾವ ರೀತಿ ನಡೀತಿದೆ ಅಂತಂದರೆ ಒಂದು ಬಡವ್ರ ಮೇಲೇ ಇವ್ರ ಮೇಲೆ ದೌರ್ಜನ್ಯ ದರ್ಪಗಳು ನಡೀತಾ ಇರೋಂಥದ್ದು. ಇವತ್ತು ದೊಡ್ಡ ಬಿಲ್ಡರ್ಸ್ಗಳು, ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, ದೊಡ್ಡ ಮನೆಗಳು ಕಟ್ಕೊಂಡು ಅಕ್ರಮ ದಾಖಲೆ ಸೃಷ್ಟಿ ಮಾಡ್ಕೊಂಡು ಹೋಗಿರ್ತಾರೆ. ಪಾಪ ಬಡವರು ಇವತ್ತು ಮನೆ ಕಟ್ಕೊಂಡು ಅವ್ರನ್ನ ಅವತ್ತಿಂದ ಇವತ್ತವರೆಗೂ ಒಂದು ಸೀಟ್ ಮನೇಲಿ ವಾಸವಾಗಿದ್ದಾರೆ. ಎಲ್ಲ ದಾಖಲೆಗಳಿದೆ, ಕರೆಂಟ್ ಬಿಲ್ಗಳಿದೆ. ಇವತ್ತು ಈ ಭಾಗದಲ್ಲಿ ನನಗೀಗ ಹೇಳ್ತಿದ್ರು ನಮ್ಮ ಸ್ನೇಹಿತರು ಯಾರೊಬ್ಬರು, ಇಲ್ಲೊಂದು 25,000 30,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಅಂತೆ. ಇಷ್ಟು ರೇಟ್ಗಳು ಹೋದಾಗ ಇವ್ರಿಗೆ ಯಾರೂ ಹಿಂದೆ ಮುಂದೆ ಇಲ್ಲ, ಯಾವ ಗಂಡು ಮಕ್ಕಳಿಲ್ಲ, ಯಾರು ಸಪೋರ್ಟ್ ಇಲ್ಲ. ಇವ್ರ ಮಗಳು ಬಂದು ವಿದೇಶದಲ್ಲಿದ್ದಾರೆ, ಇವ್ರನ್ನ ಹೇಗನಾದ ಮಾಡಿ ಖಾಲಿ ಮಾಡಿಸ್ಬೇಕು ಅಂತೇಳಿ ಈ ಥರ ಎಲ್ಲ ದೌರ್ಜನ್ಯಗಳು ಆಗಿದೆ. ಯಾರು ಬಲಿಯಾದರು ಯಾರು ಇಲ್ಲಿ ಅನೇಕ ಅವರು ಒಂದು ನಿಮಗೆಲ್ಲ ದಾಖಲೆಗಳು ನೋಡಿಸ್ತೀವಿ ನಾವು. ಒಂದು FIR ಕಾಪಿಗಳಲ್ಲಿ ಯಾರೋ ಕೆಲವು ರೌಡಿಗಳಂತೆ, ಕೆಲವರು ಯಾರೋ ಲೋಕಲ್ಲು ಸಂಘಟನೆಗಳು ಅವು ಇವು ಅಂತೆಲ್ಲ ಹೇಳ್ತಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ FIR ಆಗಿದೆ. ನೀವು ಸ್ಟೇಷನ್ಗೆ ಹೋದರೆ ಆ ಕಾಪಿ ಸಿಗುತ್ತೆ. ಯಾಕಂದರೆ ನೀವು ಒಬ್ಬರಿಬ್ಬರಾದರೆ ಹೆಸರು ಹೇಳ್ಬೋದಿತ್ತು. ಸುಮಾರು ಒಂದು ಗುಂಪು ಎಷ್ಟು 100-150 ಜನ ಗುಂಪು ಬಂದರೆ ಅವ್ರು ಯಾರು ಗೊತ್ತಾಗುತ್ತೆ ಎಲ್ಲಿರೋರೆಲ್ಲ ಇವತ್ತು ಈ ಭಾಗದಲ್ಲಿ ಬಂದಿದ್ದಾರೆ ಅಂತಂದರೆ. ಇದರಿಂದ ಇವತ್ತು ಮಾಧ್ಯಮ ಮುಖಾಂತರ ನಾನು ತಿಳಿಸೋದಿಷ್ಟೇ, ಅವ್ರಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಕೂಡ ನಾವು ಅವ್ರ ಪರ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಜಾಗ ನಾವು ಕೇಳಿಸ್ಕೊಟ್ಟಾಗೆ ಈ ಜಾಗ ತಮ್ಮ ಮುಂದ್ರೆಡ್ಡಿ ಅವರು ಡೆಲಿವರ್ ಮಾಡಿದ್ರು ಅಂತ ಮಾಹಿತಿ ಹೇಗೆ ಅಂತ? ಹೌದು ಸರ್, ಅವ್ರು ಮುಂಡ್ರೆಡ್ಡಿ ಅವರು 1985 ಇಸ್ವಿಯಲ್ಲಿ ಇದು BD ಅಲಾಟ್ಮೆಂಟ್ ಆಗೋದಕ್ಕಿಂತ ಮುಂಚೆನೇ ಇಲ್ಲಿ ಈ ಬಡಾವಣೆ ಮಾಡಿದರು. ಅದಾದಮೇಲೆ 89ರಲ್ಲಿ ನಾಗರತ್ನವ್ರಿಗೆ ಈ ಸೈಟ್ ಏನಿದೆ, ಈ ಕಿರಿಕಿರಿ ನಡೀತಾ ಇರೋ ಸೈಟ್ ಏನಿದೆ ಅದನ್ನು ಅವ್ರು ಸೇಲ್ ಮಾಡಿರ್ತಾರೆ 89ನೇ ಇಸ್ವಿಯಲ್ಲಿ. ಅವರು 2005ರಲ್ಲಿ ನಿಧನರಾಗಿರ್ತಾರೆ. ಆವಾಗಿಂದನೂ ನಾಗರತ್ನ ಅವರೇ ಇಲ್ಲಿ ಅವ್ರ ಬಾಡಿಗೆ ಮನೆಗೆ ಕಟ್ಕೊಂಡು ಅವ್ರು ಇಲ್ಲಿರ್ತಾರೆ. ಇವರು ಇವಾಗ ಯಾರು ಹೇಳ್ತಾರೆ 30 ವರ್ಷದಿಂದ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅವರು ಬಂದಲ್ಲಿ ಬಾಡಿಗೆಗೆ ಅಂತ ಬಂದಿರೋರು. ಅವರು ಇದಲ್ಲ. ಆಮೇಲೆ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಂಡ್ರೋ ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆಮೇಲೆ ಅವ್ರು ನಮಗೆ ನಾಗರತ್ನ ಅವ್ರು ಇದು ಮಾಡಿ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಬಂದು ಅವ್ರು ನ್ಯಾಯ ಮಾಡಿ ನಮ್ಮ ಕಡೆಯಿಂದ ನಾವು ತಗೊಂಡು ನಾವು ಇದು ಮಾಡಿದ್ವಿ. ಅಷ್ಟು ಬಿಟ್ಟು ಬಾಡಿಗೆಗೆ ಬಂದವ್ರಿಗೆ 30 ವರ್ಷ ಟ್ಯಾಕ್ಸು ಮತ್ತು ಇನ್ನೊಂದು ಕರೆಂಟ್ ಬಿಲ್ ಆಗಿರ್ಬೋದು, ಮತ್ತೊಂದು ಅವರು ಇವಾಗ ಏನು ಅವ್ರು ಟ್ಯಾಕ್ಸಿ ಮತ್ತು ಕರೆಂಟ್ ಬಿಲ್ಲು ಮತ್ತು ಅದೇನು ದಾಖಲಾತಿ ಕೊಟ್ಟಿದ್ದಾರೆ ಅಷ್ಟು ಜಾಗನೇ ಇಲ್ಲ ಅಲ್ಲಿ. ಈ ಸ್ವತ್ತೆಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಅಷ್ಟು ಜಾಗನೇ ಇಲ್ಲ ಅಲ್ಲಿ. ನಾವು ಯಾರು ಮಾಡ್ಕೊತಿದ್ದಾರೆ ಅವ್ರ ಮೇಲೂ ಕಠಿಣವಾಗಿ ಕಾನೂನು ಕ್ರಮ ನಾವು ಜರುಗಿಸ್ತೀವಿ.
ಅಷ್ಟು ಜಾಗ ಇಲ್ಲದೇ ಅವ್ರಿಗೆ ಹೆಂಗೆ ಫೀಸ್ ಕೊಟ್ಟರು ಅದೆಲ್ಲ ನಾವು ಮುಂದಿನ ದಿವಸದಲ್ಲಿ ನಾವು ಅದೆಲ್ಲ ಮಾಡೇ ಮಾಡ್ತೀವಿ. ಹಂಗೆ ಅಷ್ಟು ಜಾಗ ಇಲ್ದಿದ್ಮೇಲೆ ಸರ್ಕಾರ ಹೆಂಗೆ ಕೊಡುತ್ತೆ ಅವ್ರಿಗೆ ಈ ಫೀಸ್ ಅದೆಲ್ಲ ಕೊಟ್ಟಿದೆ, ತಗೊಂಡಿದ್ದಾರೆ. ಅದ್ರ ಮೇಲೆ ನಾವು ಕಾನೂನು ಕ್ರಮ ಏನಿದೆ ನಾವು ಜರುಗಿಸ್ತೀವಿ. ಈಗ ಹಾಗಾದ್ರೆ ನಿಮ್ಮ ಪ್ರಕಾರ ಎಷ್ಟಿದೆ ಸರ್ ಜಾಗ? ನಮ್ಮ ಪ್ರಕಾರ ಜಾಗ ಇರೋದು 2400 ಅಡಿ. ಅವರು 3200 ಅಡಿಗೆ ಗೀಸತ್ತು ಮಾಡಿಸ್ಕೊಂಬಂದವ್ರೆ. ಅದು ಹೆಂಗೆ ಮಾಡಿಸ್ಕೊಂಬಂದ್ರು ಅಂತ ಗೊತ್ತಿಲ್ಲ. ಯಾರು ಸರ್ವೆ ಮಾಡಿದ್ರೋ, ಯಾವ ಡಿಪಾರ್ಟ್ಮೆಂಟ್ ಬಂದು ಇದು ಮಾಡಿದ್ರೋ ಗೊತ್ತಿಲ್ಲ. ಮಾಡಿಸ್ಕೊಳ್ಳಿ. ಮುಂದಿನ ದಿವಸದಲ್ಲಿ ಅದೇನಿದೆ ದೊಡ್ಡವರೆಲ್ಲ ಕೂತು ಮಾತಾಡಿ ಏನೋ ಪರಿಹಾರ ಸಿಕ್ಕಿದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದೇ, ನಮಗೂ ಒಳ್ಳೇದೇ. ಇಲ್ಲ ಅಂದರೆ ಕಾನೂನು ಕ್ರಮ ಏನಿದೆಯೋ ನಾವು ಕೋರ್ಟಲ್ಲಿ ಬಗೆಹರಿಸ್ಕೊಂಡು. ಈಗ ಯಾರ ಹೆಸರು ಬರುತ್ತೆ? ರಾಘವೇಂದ್ರ ಅಂತ, ರಾಘವೇಂದ್ರ ಅಂದ್ಬಿಟ್ಟು ಅವರು ಪರ್ಚೇಸ್ ಮಾಡಿದ್ದಾರೆ. ನಾಗರತ್ನ ಅನ್ನೋ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ. ಅವ್ರು ಪರ್ಚೇಸ್ ಮಾಡಿ ಸುಮಾರು 2 ತಿಂಗಳಾಗಿದೆ. ಅಗ್ರಿಮೆಂಟ್ ಮಾಡ್ಕೊಂಡು 3 ವರ್ಷ ಆಗಿದೆ. ಆಮೇಲೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. 2 ತಿಂಗಳಿಂದ ಪರ್ಚೇಸ್ ಮಾಡಿದ್ದಾರೆ. ಮಹೇಶ್. ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಇದೇನು ಯಾರು ಲೇಔಟ್ ಮಾಡಿದ್ರು ವ್ಯಕ್ತಿ, ಆ ವ್ಯಕ್ತಿಯಿಂದ ನಮ್ಮ ಪರವಾದ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಅಗ್ರಿಮೆಂಟ್ ಆಗಿರ್ಬೋದು, ಖಾತಾ ಆಗಿರ್ಬೋದು, ಪ್ರತಿಯೊಂದು ದಾಖಲಾತಿಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ದಾಖಲಾತಿಗಳು ಬೇಕು ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದೆ. ನಮ್ಮ ಆಪೋಸಿಷನ್ಸ್ ಯಾರಿದ್ದಾರೆ ಅವರು ಸುಮಾರು ದಿನಗಳಿಂದ ಈ ಜಾಗದಲ್ಲಿ ವಾಸ ಇದ್ರಂತೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಏನು ದಾಖಲಾತಿಗಳಿದೆ ಆ್ಯಸ್ ಪರ್ ಗೌರ್ಮೆಂಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅದ್ರ ಪ್ರಕಾರ ನಮ್ಮ ಜಾಗದಲ್ಲಿ ನಾವು ಏನು ಕಟ್ಕೊಂಡಿದ್ರು, ನಮಗೆ ಯಾರು ಸೇಲ್ ಮಾಡಿದ್ರು ಪ್ರಾಪರ್ಟಿನ, ಅವ್ರು ಕಟ್ಕೊಂಡಿದ್ದ ಜಾಗದಲ್ಲಿ ನಾವು ಪೊಸಿಷನಲ್ಲಿ ಇವತ್ತಿನ ದಿವಸ ಇದ್ದೀವಿ. ನೋಡಿ, ಸಂವಿಧಾನದಲ್ಲಿ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ ಅಂಬೇಡ್ಕರ್ ಸಾಹೇಬರು ಏನು ಮಾಡಿದ್ದಾರೆ ಒಂದು ಕಾನ್ಸ್ಟಿಟ್ಯೂಷನ್ನು, ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ವಿಚಾರಗಳು ನಡೀತಾ ಇರೋದು. ಈ ಪ್ರಪಂಚದಲ್ಲಾಗಿರ್ಬೋದು, ಈ ದೇಶದಲ್ಲಾಗಿರ್ಬೋದು ಯಾರು ದೊಡ್ಡವರಲ್ಲ. ಎಲ್ಲರೂ ಸಂವಿಧಾನಕ್ಕಾಗಿರ್ಬೋದು, ಕಾನೂನಿಗಾಗಿರ್ಬೋದು ತಲೆ ಬಾಗಲೇಬೇಕು. ಇಲ್ಲಿ ನೋಡಿ, ಈ ವಿಚಾರದಲ್ಲಿ ನಮ್ಮ ಪರವಾಗಿ ನಾವು ಕರೆಕ್ಟ್ ಆಗಿರ್ಬೋದು, ಆಪೋಸಿಷನ್ ಪರವಾಗಿ ಅವ್ರು ಕರೆಕ್ಟ್ ಆಗಿರ್ಬೋದು. ಈ ನಮ್ದು ಏನೇ ದಾಖಲಾತಿಗಳಿರ್ಬೋದು, ನಮ್ಮ ಹತ್ರ ಏನೇ ಪೇಪರ್ಗಳಿರ್ಬೋದು, ಏನೊಂದು ಪೊಲೀಸ್ ಠಾಣೆಯಲ್ಲಿ ಈ ವಿಚಾರ ನಿರ್ಣಯ ಆಗಿಲ್ಲ ಅಂದರೆ ನಮಗೆ ಅಂತ ಕಾನೂನಿದೆ. ನಾವು ಕೋರ್ಟ್ಗೆ ಹೋಗೋಣ, ಕೋರ್ಟಲ್ಲಿ ಕುತ್ಕೊಳ್ಳೋಣ, ಬಗೆಹರಿಸ್ಕೊಳ್ಳೋಣ. ಯಾಕಂದರೆ ನಾವು ಹೋರಾಟಗಾರರಾಗಿದೆ ಇರೋದ್ರಿಂದ ಯಾರಾದರೂ ಒಬ್ಬರು ತೊಂದರೆ ಅಂತ ಬಂದಲ್ಲಿ ಸ್ಪಂದಿಸೋದಕ್ಕೋಸ್ಕರನೇ ನಾವಿದ್ದೀವಿ. ಜನಸಾಮಾನ್ಯರಿಗೂ ನಮಗೂ ಇರೋ ವ್ಯತ್ಯಾಸ ಅಂದರೆ ಇಷ್ಟೇ. ಯಾರಾನ ತೊಂದರೆ ಆದಾಗ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಇಲ್ಲ ಕೋರ್ಟ್ಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಸಂಘಟನೆಗಳಿರೋದೇ ಜನಗಳ ಸೇವೆ ಮಾಡೋದಕ್ಕೋಸ್ಕರ. ಸಂಘಟನೆಗಳು ಬೆಳೆದಿರೋದು ಜನಗಳಿಗೆ ಉದ್ಧಾರ ಮಾಡೋದಕ್ಕೋಸ್ಕರ. ಏನೇ ತೊಂದರೆ ಇದ್ದಲ್ಲಿ ಅದು ದಲಿತ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಕಾರ್ಮಿಕರ ಪರ ಆಗಿರ್ಬೋದು, ಮಹಿಳಾ ಪರ ಆಗಿರ್ಬೋದು, ಎಲ್ಲ ರೀತಿ ಬೇರೆ ಬೇರೆ ಘಟಕಗಳಿದೆ. ನೋಡಿ, ನ್ಯಾಯ ಅಂದರೆ ನ್ಯಾಯನೇ. ಈ ದೇಶದಲ್ಲಿ ನಮ್ಮ ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಅದೇನೋ ಹೇಳ್ತಾರಲ್ವ, ಹಣೆ ಬರದಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಅನ್ನೋದು ಅವ್ರವ್ರ ಹಣೆಯಲ್ಲಿ ತಲೆಯಲ್ಲಿ ಬರೆದಿದ್ರೆ ಮಾತ್ರನೇ. ಬಲವಂತವಾಗಿ ಈ ಪ್ರಪಂಚದಲ್ಲಿ ಯಾರು ಯಾವುದನ್ನೂ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದಾಖಲಾತಿಗಳು ಆಗಲೇ ಅವರು ಹೇಳಿದ್ರು, ತಾವು 30 ವರ್ಷದಿಂದ ಸತತವಾಗಿ 30 ವರ್ಷದಿಂದ ನಾವು ಎಲ್ಲೇ ಇದ್ದೀವಿ. ಸೊ ಈಗ ಅವರು ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗ ಯಾರು ಮಾಡಿದ್ರು ನಮಗೆ ಗೊತ್ತಿಲ್ಲ ಅಂತ. ಸರಿ, ಈಗ ಅವರು 30 ವರ್ಷದಿಂದ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನನಗೆ ಗೊತ್ತಿಲ್ಲ. ನಮಗೆ ದಾಖಲಾತಿಗಳು ಸಿಕ್ಕಿರೋದು ಇವಾಗ. ಅವರು 30 ವರ್ಷದಿಂದ ಒಂದು ಜಾಗದಲ್ಲಿ, ಇವಾಗ ಎಕ್ಸಾಂಪಲ್ಲು ವಿಧಾನಸೌಧ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರ್ತದೆ. 30 ವರ್ಷದಿಂದ ನೀವು ಅಲ್ಲಿರ್ತೀರ, ಜಾಗ ನಿಮ್ಗೆ ಸ್ವಂತ ಆಗ್ಬಿಡುತ್ತಾ? ಆಗಲ್ಲ ಅಲ್ವಾ? ಯಾಕಂದರೆ ಸರ್ಕಾರದ ಜಾಗ ಅನ್ನೋದು ಬೇರೆ ಇರುತ್ತೆ, ಅದಕ್ಕಾದ ದಾಖಲಾತಿಗಳಿರ್ತದೆ. ನೋಡಿ, 1000 ಜನ 1000 ಮಾತಾಡಿದ್ರು ಪೇಪರ್ ದಾಖಲಾತಿಗಳು ಸರ್ಕಾರದಿಂದ BBMP ವ್ಯಾಪ್ತಿಯಲ್ಲಿ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಈಗ ನಾನು ನನ್ನ ಪರವಾಗಿ 1000 ಮಾತಾಡ್ಬೋದು, ನನ್ನದೇ ಜಾಗ, ನಾನು ಅಷ್ಟು ವರ್ಷದಿಂದ ಇದ್ದೀನಿ, ಇಷ್ಟು ವರ್ಷ ಇದ್ದೀನಿ ಅಂತ. ಎಲ್ಲದಕ್ಕೂ ಕಾನೂನು ಇದೆ. ಕಾನೂನಿಂದ ಮುಂದೆ ಎಲ್ಲರೂ ತಲೆ ಬಾಗಬೇಕಾಗ್ತದೆ. ಕೋರ್ಟ್ಗೆ ಹೋಗೋಣ, ಕೋರ್ಟಲ್ಲಿ ಕೂತ್ಕೊಂಡು ಮಾತಾಡೋಣ. ಕಾನೂನು ದೃಷ್ಟಿಯಲ್ಲಿ ಯಾರಿಗೆ ಈ ಜಾಗ ಸೇರ್ತದಂತ ಸಂಬಂಧಪಡ್ತದೋ, ನನಗೆ ಸಿಗ್ತದಂದರೆ ನಾವಿರೋಣ, ನಿಮಗೆ ಸಿಗ್ತದಂದರೆ ನೀವಿರ್ರಿ. ಸಂವಿಧಾನದಲ್ಲಿ ಎಲ್ಲರೂ ಅದರ ಹಕ್ಕುಗಳನ್ನ ಮಂಡನೆ ಮಾಡಿದ್ಮೇಲೆ ಅದಕ್ಕೆ ತಲೆ ಬಾಗಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನೋಡಿ, ಕೂತ್ಕೊಂಡು ಮಾತಾಡಿದ ಮೇಲೆ ಒಂದು ಸಮಸ್ಯೆ ಅನ್ನೋದು ಪರಿಹಾರ ಸಿಗಬೇಕು. ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅದು ಸಮಸ್ಯೆನೇ ಅಲ್ಲ. ಎಂತೆಂಥ ವಿಚಾರಗಳು ನಮ್ಮ ರಾಮಾಯಣ ಮಹಾಭಾರತದಿಂದನೂ ಕೂತ್ಕೊಂಡು ಮಾತಾಡಿದ್ರೆ ಪರಿಹಾರ ಆಗದಿರೋವಂಥ ವಿಚಾರಗಳಿಲ್ಲ. ಅದರಿಂದ ನಾನೇನು ಹೇಳ್ತೀನಿ, 4 ಜನ ದೊಡ್ಡ ವ್ಯಕ್ತಿಗಳಿರ್ತಾರೆ, ನಮ್ಮ ಸಮುದಾಯದವ್ರು ಇದ್ದಾರೆ, ನಾವಿದ್ದೀವಿ, ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ನಾಳೆ ಬರ್ತಾರೆ. ಕರ್ಸೋಣ, ಕೂತ್ಕೊಂಡು ಮಾತಾಡೋಣ, ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ. ಇಲ್ಲಿ ನ್ಯಾಯ ಸಿಗ್ತಿಲ್ವಾ, ನಾವು ಕಾನೂನು ಮುಖಾಂತರ ಏನು ನ್ಯಾಯ ದೊರಕಿಸ್ಕೊಬೇಕು ಕೋರ್ಟಲ್ಲಿ ನಿರ್ಣಯ ಮಾಡ್ಕೊಳ್ಳೋಣ. ಧನ್ಯವಾದ. ಈ ದಿನ ಏನು ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಭೀಮಸೇನಿಕರು ಇವತ್ತು ಈ HSR ಲೇಔಟು ಯಾವುದು ಅಗ್ರ ವಿಲೇಜಲ್ಲಿ ಏನಿವತ್ತು ನೊಂದ ಮಹಿಳೆಯರ ಮನೆ ಹೊರದಾಕಿರೋಂಥ ವಿಚಾರಗಳೆಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಇವತ್ತು ಇಲ್ಲಿ ಇವ್ರಿಗೆ ಮಲಗೋದಕ್ಕೆ ವ್ಯವಸ್ಥಿತವಾಗಿ ಜಾಗ ಮಾಡಿಕೊಡ್ಬೇಕಂತೇಳಿ ಬೆಳಗ್ಗೆಯಿಂದ ನಮ್ಮ ಎಲ್ಲ ಭೀಮ ಸೈನಿಕರು ಇವತ್ತು ಸೇರಿದ್ವಿ. ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಅವ್ರಿಗೊಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದೀವಿ. ಈಗ ಇದು ದಾಖಲೆಗಳು ಏನಾಗಿದೆ ಅಂದರೆ, ಇವತ್ತು ಜಮೀನು ರೇಟ್ ಹೆಚ್ಚಾಗ್ತಾ ಇದ್ದಾಗ
ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು ಹೆಚ್ಚಾಗ್ತಿದೆ. ಈಗ ಇಲ್ಲಿ ಇವರು ಪ್ರಕಾರವಾಗಿ ಇವ್ರ ದಾಖಲೆಗಳನ್ನ ಕರೆಕ್ಟಾಗಿದೆ, ಅವ್ರ ಪ್ರಕಾರವಾಗಿ ಅವ್ರ ದಾಖಲೆಗಳು ಕರೆಕ್ಟಾಗಿದೆ ಅಂತ ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ ನೋಡಿದ್ದೀವಿ. ಏನಾಗುತ್ತೆ, ನಾವು ಎಲ್ಲೇ ಹೋದ್ರೂ ಕೂಡ ನಾವು ಕಾನೂನು ಹೋರಾಟ ಕಾನೂನುಬದ್ಧವಾಗಿ ಕಾನೂನಿಗೆ ಗೌರವ ಕೊಡಬೇಕು. ಯಾಕಂದ್ರೆ ನಾವು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಕಾನೂನನ್ನ ಗೌರವಿಸುವಂಥವ್ರು ಆಗಬೇಕು. ಇವತ್ತು ಇವ್ರದ್ದು ದಾಖಲೆಗಳು ಮತ್ತು 30 ವರ್ಷದಿಂದ ಏನು ಮನೆ ಕಟ್ಕೊಂಡು ವಾಸವಾಗಿದ್ದರು, ಇವು ಮನೆಯನ್ನು ಏಕಾಏಕಿ ತೆರವು ಮಾಡಿಬಿಟ್ಟಿದ್ದಾರೆ, ಇವತ್ತು ಬೀದಿಗೆ ಬಂದಿದ್ದಾರೆ. ಈಗ ಇವ್ರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ಏನಾಗಿದೆ ಅನ್ನೋದು ಆ ಆಪೋಸಿಷನ್ ಏನಿದ್ದಾರೆ ಅವ್ರದ್ದು ಒಂದು ದಾಖಲೆಗಳು ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದಿನಲ್ಲಿ ಇವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇವರಿಗೆ ಒಂದು ಕಾನೂನು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಅಭಿಮಾನ ಸೈನಿಕರು ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತು ನಾವು ಇಲ್ಲಿ ಇವಾಗ ಸದ್ಯಕ್ಕೆ ಮನೆ ಕಟ್ಟೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವ್ರಿಗೂ ಒಂದು ಕ್ಲೀನ್ ಮಾಡಿ ಒಂದು ಮಲಗೋದಕ್ಕೆ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಆದರೆ ಇವತ್ತು ಇಲ್ಲಿ ಸಂಬಂಧಪಟ್ಟ ಇಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳಲ್ಲಿ ಕೂಡ ನಾನು ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ. ಏನಿವತ್ತು ಈ ಭಾಗದಲ್ಲಿ ಏನಿವತ್ತು ಈ ರೀತಿ ವರ್ತನೆ ಆಗಿದೆ, ಏನು ಈ ರೀತಿ ಮನೆ ಹೊಡೆದಾಕಿದ್ದಾರೆ, ಇವ್ರಿಗೆ ನಾಳೆ ಯಾವುದೇ ಥರ ಸಮಸ್ಯೆಗಳಾಗದಿರಂಗೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಡ್ಬೇಕು. ಯಾಕಂತಂದರೆ ಇವತ್ತು ವಯಸ್ಸಾದಂಥವ್ರು ಮಕ್ಕಳು ಪಾಪ ವಿದೇಶದಲ್ಲಿ ಓದ್ತಿದ್ದಾರೆ, ಇವರು ವೃದ್ಧರಿದ್ದಾರೆ, ಇವ್ರಿಗೆ ಯಾವುದೇ ಥರ ಅನಾಹುತಗಳು ಆಗಬಾರ್ದು. ಏನಾದರೂ ಆ ಥರ ಇವ್ರಿಗೇನಾದರೂ ತೊಂದರೆಗಳಾಗಿದ್ದೇ ಆಗಿರಲಿ, ಇವ್ರಿಗೇನಾದರೂ ಅನಾಹುತ ಆಗಿರಲಿ, ಇವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಈ ಮನೇನ ಹೊಡೆದಾಕಿದ್ದಾರೆ ಅವರೇ ನೇರ ಹೊಣೆಯನ್ನು ಆಗ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಯಾಕಂದರೆ ಇವತ್ತು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಏನೂ ತೊಂದರೆ ಆಗಬಾರ್ದು. ಈ ಕಾನೂನು ಸುವ್ಯವಸ್ಥೆ ಇವರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಈ ಪೊಲೀಸ್ ಏನು ಠಾಣೆ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಮುಂದಕ್ಕೆ ಇವ್ರ ಮೇಲೆ ಬೆದರಿಕೆಗಳು ಹಾಕುವಂಥದ್ದು, ಗುಂಪು ಬರೋಂಥದ್ದು, ಊರು ಬರೋಂಥದ್ದು, ಗ್ಯಾಂಗ್ ಕಟ್ಕೊಂಬರೋಂಥದ್ದು, ಬಂದು ಅವ್ರನ್ನ ಬೆದರಿಕೆಗಳು ಹಾಕೋದು, ಅವ್ರಿಗೆ ತೊಂದರೆ ಕೊಡೋಂಥದ್ದು, ಅವ್ರನ್ನ ಒಕ್ಕಲಿಪರಿಸೋಂಥದ್ದು, ಅವ್ರು ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಿಸೋಂಥ ಕೆಲಸ ಮಾಡೋದು, ಇದು ಯಾರು ಯಾವುದೇ ಕಾರಣಕ್ಕೂ ಯಾರೂ ಆ ರೀತಿ ಮಾಡಬಾರ್ದು. ಯಾರೂ ಕಾನೂನನ್ನ ಕೈಗೆ ತಗೊಳಕ್ಬಾರ್ದು. ಆ ರೀತಿ ಏನಾದರೂ ಆದರೆ ಅವ್ರ ಮೇಲೆ ಕಾನೂನು ಹೋರಾಟ ಮಾಡಿ ನಾವು ಈ ರಾಜ್ಯದಂತ ನಾವು ಒಂದು ದೊಡ್ಡ ಒಂದು ಚಳುವಳಿನ ಹಮ್ಮಿಕೊಳ್ಬೇಕಾಗುತ್ತೆ ಇವ್ರ ಪರವಾಗಿ. ಯಾಕಂದರೆ ಇವತ್ತು ಮನೆ ಕಳ್ಕೊಂಡಿದ್ದಾರೆ, ಅವ್ರ ದಾಖಲೆಗಳು ಕಳ್ಕೊಂಡಿದ್ದಾರೆ, ಮತ್ತು ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆಗಳಿಲ್ಲ, ಈ ರೀತಿಯೆಲ್ಲ ಅನೇಕ ಸಮಸ್ಯೆಗಳು ಇವತ್ತು ಅನುಭವಿಸ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಸಂಘಟನೆ ಕೈಯಲ್ಲಾದಷ್ಟು ನಾವು ಅವ್ರಿಗೆ ಏನು ಬೇಕಾದ ಸಹಾಯ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಸರಿ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಈ ನಳಿನಿ ಮತ್ತು ಗೋಪಾಲ್ ಅವರು ಇದ್ದಾರಲ್ಲ, ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಯಾರೇ ಮಾಡಿದ್ರು ಈ ಮನೆ ಹೊಡೆದಾಕಿದವರು ಆ ದಾಖಲೆಗಳು ಯಾರ ಹೆಸರಲ್ಲಿದೆಯೋ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮದು ಅಂತೇಳಿ ಬರ್ತಿದ್ದಾರಲ್ಲ, ಅವ್ರಿಗೆ ನೇರ ಹೊಣೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ.